ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಶಾಪಲ್ಲೇ ಇದ್ದೀನಿ, ಓಪನ್ ಮಾಡಿಲ್ಲ ಇವತ್ತು. ಫ್ರೈಡೇ ಆದ್ದರಿಂದ ಫ್ರೈಡೇ ಮಧ್ಯಾಹ್ನ ನಂತರ ಓಪನ್ ಮಾಡೋದು. ಬಟ್ ಎರಡು ಐಟಮ್ಸ್ ಬಂದಿದೆ, ಹೊಸ ಐಟಮ್ಸ್ ಸಖತ್ತಾಗಿದೆ. ಅದನ್ನೊಂದು ತೋರಿಸೋಣ, ರಿವ್ಯೂ ಮಾಡೋಣ ಅಂತೇಳಿ, ಅನ್ಬಾಕ್ಸ್ ಮಾಡೋಣ ಅಂತೇಳಿ. ಇದು ನೋಡಿ, ಇದು ಬಂದುಬಿಟ್ಟು ಮಸ್ಟ್ಯಾಂಗ್. ಇದು ಮಸ್ಟ್ಯಾಂಗ್ ಡಾಡ್ಜಿ ಮಾಡೆಲ್. ಇದು ಬ್ಲೂ ಕಲರಲ್ಲಿದೆ, ಸಖತ್ತಾಗಿದೆ. ಇದು ಏನಂದರೆ ನಿಮಗೆ ಜಸ್ಟ್ ಡಿಸ್ಪ್ಲೇಗೆ ಇಡೋಕ್ಕೆ ಫುಲ್ ಬ್ಯಾಕ್ ಬರುತ್ತೆ, ಹಿಂದೆ ಗೆಳೆದು ಬಿಟ್ಟರೆ ಹೋಗುತ್ತೆ. ಬಟ್ ಲೈಟ್ ಅದೆಲ್ಲ ಬರುತ್ತೆ, ಡೋರು ಮತ್ತು ಬಾನೆಟ್ ಡಿಕ್ಕಿ ಎಲ್ಲ ಓಪನ್ ಮಾಡೋಕ್ಕಾಗುತ್ತೆ. ಫುಲ್ಲು ಒಂದು ಶೋಕೇಸ್ ಪೀಸ್. ಇದು ಶೋಕೇಸ್ ಪೀಸ್. ಇದು RC ಕಾರ್ ಏನಲ್ಲ, ನಿಮಗೆ ರಿಮೋಟ್ ಕಂಟ್ರೋಲ್ ಏನು ಬರಲ್ಲ, ಜಸ್ಟ್ ಡಿಸ್ಪ್ಲೇ ಪೀಸ್. ಬಟ್ ಸಖತ್ತಾಗಿದೆ. ಮೆಟಲ್ ಬಾಡಿ ಬರುತ್ತೆ, ತುಂಬ ವೆಯ್ಟು ಇದೆ, ತುಂಬ ವೆಯ್ಟ್ ಇದೆ. ಇದು ನಾನು ಮತ್ತೆ ತೋರಿಸ್ತೀನಿ, ತೆಗೆದುಬಿಟ್ಟು ತೋರಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಸಖತ್ ಸೂಪರ್ ಮಾಡೆಲ್. ಇದು ಯಾವುದಂತ ಹೇಳಿದ್ರೆ ಒಂದು ರೇಂಜ್ ರೋವರ್, ಇದು ಡಿಫೆಂಡರ್ ಗ್ರೀನ್ ಪಿಸ್ತಾ ಕಲರಲ್ಲಿ ಬಂದಿದೆ. ಇದು ಆ್ಯಕ್ಚುಲಿ RC ಕಾರ್. ಇದಕ್ಕೆ ರಿಮೋಟ್ ಕಂಟ್ರೋಲ್ ಇದೆ, ಮತ್ತು ಬ್ಯಾಟ್ರಿ ಬರುತ್ತೆ, ಚಾರ್ಜೇಬಲ್ ಬ್ಯಾಟ್ರಿ ಬರುತ್ತೆ, ಹೋಗುತ್ತೆ, ಮೂವ್ ಆಗುತ್ತೆ, ವಿತ್ ಲೈಟ್ ಬರುತ್ತೆ. ಇದು ಸೂಪರ್ ಇದೆ ಇದು. ಬಟ್ ಇಲ್ಲಿ ತೋರಿಸೋದಕ್ಕಿಂತ ನಿಮಗೆ ಒಂದು ಹೊರಗಡೆ ಓಪನ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನೇ ಓಪನ್ ಮಾಡೋಣ, ಯಾಕಂದರೆ ಸ್ವಲ್ಪ RC ಕಾರ್ ಅಲ್ವಾ. ಇದಾದರೆ ಜಸ್ಟ್ ಡಿಸ್ಪ್ಲೇ ಪೀಸು, ಡಿಸ್ಪ್ಲೇಗೆ ಇಡ್ಬೋದು ಅಷ್ಟೇ. ಒಂದು ಶೋ ಕೇಸಲ್ಲಿ ಮತ್ತು ಕಾರ್ ಲವರ್ಸ್ ಎಲ್ಲ ಇರ್ತಾರೆ, ಅವ್ರಿಗೆ ಕಲೆಕ್ಷನ್ನಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಯಾವುದು ರೆಡ್, ವೈಟ್, ಆ ಥರ ಕಲರ್ಸ್ ಎಲ್ಲ ಇತ್ತು. ನಾನು ತಂದಿಲ್ಲ, ಜಸ್ಟ್ ಒಂದು ಪೀಸ್ ತಂದಿದ್ದೀನಿ ಹೇಗಿದೆ ಅಂತ ನೋಡೋಕ್ಕೆ. ಇದು ಫಸ್ಟ್ ತೋರಿಸ್ತೀನಿ ನೋಡಿ. ಇದು ಲಾಸ್ಟ್ ವೀಕ್ ಇದು ಒಂದೆರಡು ಪೀಸ್ ತಂದಿದ್ದೆ. ಯಾವುದು ರೇಂಜ್ ರೋವರ್ ಇದು ಡಿಫೆಂಡರ್ ತಂದಿದ್ದೆ. ಅದು ತಂದ ದಿವಸನೇ ಸೇಲ್ ಆಯಿತು, ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಇವತ್ತು ಒಂದು ಪೀಸ್ ತಂದಿದ್ದೀನಿ. ಓಕೆ, ಇದು ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸಲ್ಲಿ ಸೈಡಿಗಿರಲಿ. ಇದು ಪ್ರೈಸ್ ಬಂದುಬಿಟ್ಟು ಎಷ್ಟು ಅಂತ ಹೇಳಿದ್ರೆ 1499 MRP ಬರುತ್ತೆ, 1499 ಬರುತ್ತೆ ರೇಟು. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡ್ಕೊಳ್ಬೋದು ಇಲ್ಲಿ ಅಂಗಡಿಗೆ ಬಂದರೆ. ಇದು ನೋಡಿ, ಇದರದ್ದು ಗೊತ್ತಾಗೋದು ರಿಮೋಟ್ ಸ್ಟ್ರ್ಯಾಪ್ ಮಾಡಿರ್ತಾರೆ. ಇದಕ್ಕೆ ರಿಮೋಟ್ ಈ ಥರ ಲಾಕ್ ಮಾಡಿರ್ತಾರೆ. ಇದ್ರದ್ದು ರಿಮೋಟ್ ಕಂಟ್ರೋಲ್ಗೆ ಮಾತ್ರ ಶೆಲ್ ಹಾಕಬೇಕು. ರಿಮೋಟ್ ಕಂಟ್ರೋಲ್ಗೆ ನೀವು ಶೆಲ್ ಹಾಕಬೇಕು, ಮತ್ತು ಅದು ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗೆ ಅಂತೇಳಿ. ಮತ್ತು ಇದು ಡಿಫೆಂಡ್ರಿಗೆ ಚಾರ್ಜ್ ಮಾಡಬೇಕು ನೀವು, ಅದಕ್ಕೆ ಬ್ಯಾಟ್ರಿ ಬರುತ್ತೆ. ಅದು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದೆ, RC ಕಾರು. ಅದಕ್ಕೆ ಅದು ಎರಡು ಟೈಪಲ್ಲಿ ಬರುತ್ತೆ, ಶೆಲ್ ಹಾಕೋದು ಬರುತ್ತೆ ಮತ್ತು ಚಾರ್ಜೇಬಲ್ ಬರುತ್ತೆ. ಇದು ಚಾರ್ಜೇಬಲ್. ಇದು ನೋಡಿ, ಇಲ್ಲಿ ಸೈಡಲ್ಲಿರಲಿ, ಅದ್ರ ಸ್ಟ್ಯಾಪು ಸೈಡಿಗಿರಲಿ. ನೋಡಿ ಕಾರು. ಓಕೆ, ಇದು ಬ್ಯಾಟ್ರಿದು ಚಾರ್ಜರ್. ಬ್ಯಾಟ್ರಿ ಅಂತ ಹೇಳಿದ್ರೆ ಇದಲ್ಲ, ಇಲ್ಲಿ ಶೆಲ್ ಏನು ಬರಲ್ಲ, ಇದಕ್ಕೆ ಈ ಥರ ಬರುತ್ತೆ ನೋಡಿ. ತೋರಿಸ್ತೀನಿ, ತೋರಿಸಿ, ಆ ಥರದಿಂದ ತೋರಿಸಿ. ಈ ಥರ ಇದನ್ನ ಇಲ್ಲಿಗೆ ಲಾಕ್ ಮಾಡಬೇಕು. ಇದನ್ನು ಲಾಕ್ ತೆಗೆದ್ರೆ ಬರುತ್ತೆ ಇದು. ಇದನ್ನು ಮತ್ತೆ ಇದಕ್ಕೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿದ್ರೆ ಆಯಿತು. ಒಂದು ಅರ್ಧ ಗಂಟೆ ಚಾರ್ಜ್ ಇಟ್ಟರೆ ಇದು ಫುಲ್ ಆಗುತ್ತೆ ಚಾರ್ಜು. ಇದು ಒಳ್ಳೆ ಪವರ್ ಇದೆ. ಇದು ನೀವು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಕಾರ್ ನೋಡಿ ಇವಾಗ. ಓಕೆ, ಕಾಣಿಸ್ತಿದೆ ಅಂತ ತಿಳ್ಕೊತೀನಿ ನೋಡಿ. ಫಿನಿಶಿಂಗು ಚೆನ್ನಾಗಿದೆ. ಬಟ್ ಇದು ಮೆಟಲ್ ಬಾಡಿ ಅಲ್ಲ, ಒಂದು ಪ್ಲಾಸ್ಟಿಕ್ ಟೈಪಲ್ಲಿ. ಇದಕ್ಕೇನೋ ಬೇರೆ ಏನೋ ಹೆಸರಿದೆ, ಅದು ನನಗೆ ಗೊತ್ತಿಲ್ಲ ಏನು ಅಂತ. ಬಟ್ ಇದು ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಬಿದ್ದರೇನು ಆ ಥರ ಒಡೆದೇನು ಹೋಗಲ್ಲ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಡೋರೆಲ್ಲ ಓಪನ್ ಮಾಡೋಕ್ಕಾಗಲ್ಲ, ಈ ಥರ ಫಿಕ್ಸ್. ಇದು ಇವಾಗ ರಿಮೋಟ್ ಕಂಟ್ರೋಲ್ ನಿಮಗೆ. ಇದಕ್ಕೆ ಬ್ಯಾಟ್ರಿ ಹಾಕೋಣ ಫಸ್ಟ್. ಇದಕ್ಕೆ 2 ಶೆಲ್ ಹಾಕಬೇಕಾಗುತ್ತೆ. 2 ಶೆಲ್ ತೊಗೊಂಡಿದ್ದೀನಿ ಆಲ್ರೆಡಿ. ಓಕೆ, ಶೆಲ್ ಹಾಕ್ಬಿಟ್ಟು ಇವಾಗ ಲಾಕ್ ಮಾಡಿದ್ದೀನಿ. ಇದರಲ್ಲಿ ಏನಿಲ್ಲ. ಇಲ್ಲಿ ಕೆಳಗಡೆ ಒಂದು ಆನ್ ಆಫ್ ಬಟನ್ ಬರುತ್ತೆ. ಆನ್ ಬಟನ್ ಆನ್ ಮಾಡಿದ್ರೆ ಆಯಿತು. ಆನ್ ಮಾಡಿದ್ದೀನಿ ಇವಾಗ ನೋಡಿ, ಲೈಟ್ ಬರ್ತಾ ಇದೆಯಾ. ಈ ಥರ ಫಾರ್ವರ್ಡ್ ಕ್ಲಿಕ್ ಮಾಡಬೇಕಾದ್ರೆ ಇದು ಟೈರ್ ತಿರುಗುತ್ತೆ. ಆವಾಗ ಇಲ್ಲಿ ಒಂದು ಸಣ್ಣ ಲೈಟ್ ಇದೆ, ಅದು ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ನೈಟಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಇಲ್ಲಿ ಇಡೋಕ್ಕೆ ಭಯ ಆಗುತ್ತೆ, ಯಾಕಂದರೆ ತುಂಬ ಪವರ್ ಇದೆ. ಇದು ತುಂಬ ಪವರ್ಫುಲ್, ಸೀದಾ ಹೋಗುತ್ತೆ. ಜಸ್ಟ್ ಬಿಟ್ಟರೆ ಸೀದಾ ಹೋಗುತ್ತೆ. ಹೋಗ್ಬೇಕಂದ್ರೆ ರೋಡಲ್ಲಿ ಬೇಕಂದ್ರೆ ತೋರಿಸ್ತೀನಿ ನಾನು ನೋಡಿ. ರೋಡಲ್ಲಿ ಓಡಿಸ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಓಡಿಸೋಕ್ಕೆ ಎದುರಿಗೆ ಭಯ ಆಗುತ್ತೆ, ಎಲ್ಲ ಬಿದ್ದರೆ ಹೊಡೆದೋಗುತ್ತೆ ಅಷ್ಟೇ. ನೋಡಿ, ಇಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಪವರ್ ನೋಡಿ, ಇದು ಸಕ್ಕತ್ತಾಗಿ ಓಡುತ್ತೆ. ನಾನು ಜಸ್ಟ್ ಇಲ್ಲಿ ರೋಡಲ್ಲಿ ಓಡಿಸೋಕ್ಕೆ ಭಯ ಆಗುತ್ತೆ, ಅದಕ್ಕೆ ನಾನು ಆ ಥರ. ನಾವಿವಾಗ ಇದನ್ನು ಟ್ರೈ ಮಾಡೋಕ್ಕೆ ಹೊರಗಡೆ ಬಂದಿದ್ದೀವಿ, ರೋಡ್ ಸೈಡ್ ಕಡೆ. ಇದು ರಿಯಲ್ ಟೈಮಲ್ಲಿ ಎಷ್ಟು ಫಾಸ್ಟ್ ಇದೆ ಅಂತ ನೋಡೋಣ. ಓಕೆ,
ಸರಿ, ನೀವು ಅದು ಅಲ್ಲಿದೆ ನೋಡಿ. ಇವಾಗ ಡ್ರಿಫ್ಟ್ ಎಲ್ಲ ಆಗುತ್ತೆ ಆ್ಯಕ್ಚುಲಿ ನೋಡಿ. ಇದು ಈ ಥರ ಕಂಡ್ರು ನೋಡಿ. ನೋಡಿ ನೀವು ಇವಾಗ ಡಿಫೆಂಡರ್ ಇದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರಿ, ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ RC ಕಾರ್ ಅಂತ ಹೇಳಿದ್ರೆ, ಅದಕ್ಕೆ ನಾನು ಜಾಸ್ತಿ ಅದೇ ಪ್ರಿಫರ್ ಮಾಡ್ತೀನಿ. ಇದು ಮಾತ್ರ ಇದು ಇವಾಗ ಯಾವ್ದು ಗೊತ್ತಾ, ಡಾಡ್ಜ್ ಮಸ್ಟ್ಯಾಂಗ್ ಇದು ಡಾಡ್ಜ್ ಮಾಡೆಲ್ ಅಂತ ಹೇಳ್ತಾರೆ. ನಮಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇದು ಕವರ್ ಅಂತೂ ಸಕ್ಕತ್ತಾಗಿದೆ. ಬಟ್ ಇದೇನಂದರೆ ಇದು ಪ್ಲಾಸ್ಟಿಕ್ ಇದ್ರ ಥರ ಅಲ್ಲ, ಈ ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲ, ಇದು ಮೆಟಲ್ ಕ್ವಾಲಿಟಿ ಬರುತ್ತೆ. ಓಕೆ, ಇದು ಆ್ಯಕ್ಚುಲಿ ಇಲ್ಲಿ ನಿಮಗೆ 4 ಸ್ಕ್ರೂ ಕೊಟ್ಟಿರ್ತಾರೆ, ರಿಮೂವ್ ಮಾಡಿ ನಿಮಗೆ ಡಿಸ್ಪ್ಲೇಲೆಲ್ಲ ಇಡ್ಬೋದು. ಇದು ನೋಡಿ, ಇದ್ರದ್ದು ಸ್ಪೆಷಲ್ ಏನಪ್ಪ ಅಂದರೆ ಸೌಂಡ್ ಕೇಳಿಸ್ತಿದೆಯಾ ಗೊತ್ತಿಲ್ಲ, ಡೋರ್ ಓಪನ್ ಮಾಡಿದಾಗ ನೋಡಿ ಮೈಕಲ್ಲಿದೆ ಅದಕ್ಕೆ. ಮತ್ತು ಇಲ್ಲಿ ಇದ್ರದ್ದು ಡಿಕ್ಕಿ ಓಪನ್ ಮಾಡೋಕ್ಕಾಗುತ್ತೆ. ಇವಾಗ ನೋಡಿ ಇದ್ರದ್ದು ಬಾನೆಟ್ ಓಪನ್ ಮಾಡೋಕ್ಕಾಗುತ್ತೆ, ಡೋರು ಓಪನ್ ಮಾಡೋಕ್ಕಾಗುತ್ತೆ, ಬ್ಯಾಕ್ದು ಡಿಕ್ಕಿ ಓಪನ್ ಆಗುತ್ತೆ. ಈ ಡೋರ್ ಓಪನ್ ಮಾಡಿದ್ರೆ ಸೌಂಡ್ ಬರುತ್ತೆ. ಸೌಂಡ್ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ನೋಡಿ. ಲೈಟು ಉರಿಯುತ್ತೆ ಅದು ಓಪನ್ ಮಾಡಿದ್ರೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಇದು ಇದು ಸ್ಕ್ರೂ ಒಂದು ರಿಮೂವ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಇದು ವೆಯ್ಟ್ ಮಾತ್ರ ತುಂಬ ವೆಯ್ಟ್ ಇದೆ. ನಿಮಗೆ ನಾರ್ಮಲ್ ಇದು ನೋಡಿದ ಥರ ಅಲ್ಲ. ಇದು ಸ್ಕ್ರೂ ಒಂದು ರಿಮೂವ್ ಮಾಡ್ತೀನಿ ನೋಡಿ. ಇದ್ರಲ್ಲಿ 4 ಸ್ಕ್ರೂ ಬರುತ್ತೆ. ಇದು ನಿಮ್ಗೆ ಈ ಥರ ಕಾಣಿಸಿದ್ರು ನೋಡಿ, ಒಳ್ಳೆ ಸೌಂಡ್ ಬರ್ತಾ ಇದೆ. ಇದು ಡೋರ್ ಓಪನ್ ಮಾಡಿದ್ರು, ಲೈಟು ಚೆನ್ನಾಗಿದೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ನಿಮ್ಗೆ ತೋರಿಸ್ತೀನಿ. ಬನ್ನಿ, ಹತ್ರ ಬನ್ನಿ. ಡೋರ್ ಓಪನ್ ಮಾಡಿದಾಗ ಲೈಟ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಹತ್ರ ಬನ್ನಿ, ಓಕೆನಾ? ಮತ್ತು ಇದೇನಂದರೆ ಫುಲ್ ಬ್ಯಾಕ್. ಇದು ಹಿಂದೆ ಎಳೆದು ಬಿಟ್ಟರೆ ನೋಡಿ ಹೆವಿ ಸ್ಪೀಡ್ ಇದೆ. ಇದ್ರದ್ದು ಡೀಟೇಲಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಹೊರಗಡೆನೂ ಹಂಗೆ ತುಂಬ ಚೆನ್ನಾಗಿದೆ. ಇದನ್ನು ಇವಾಗ ನಾವು ಎಳೆದು ಬಿಟ್ಟರೆ ನೋಡಿ ಸೌಂಡ್ ನೋಡಿ, ಹೆವಿ ಸ್ಪೀಡ್ ಇದೆ. ಬಟ್ ಇಲ್ಲಿ ಬಿಡಕ್ಕೆ ಗೊತ್ತಿಲ್ಲ, ಸೀದಾ ಹೋಗ್ತಿದೆ. ಇದು ಮಿನಿಮಮ್ ಒಂದು 300-400 ಗ್ರಾಮ್ಸ್ ಇದೆ ವೆಯ್ಟು. ಇದು ನಿಮ್ಗೆ ಇದಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗಲ್ಲ, ಇದು ಮೆಟಲ್ ಬಾಡಿ ಅಲ್ವಾ, ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಇದು ನಿಮ್ಮ ಕೈಯಲ್ಲಿ ಹಿಡಿದ್ರೆ ಒಂದು 350-400 ಗ್ರಾಮ್ಸ್ ಇರ್ಬೋದು, ಅರ್ಧ kg ಅಷ್ಟು ಇದೆ ಇದು. ಅಷ್ಟು ವೆಯ್ಟ್ ಇದೆ ನೋಡಿ. ಇದು ಸ್ವಲ್ಪ ಇಳಿಜಾರಿದೆ, ಅದಕ್ಕೆ ಇಟ್ಟರೆ ತಕ್ಷಣ ಹೋಗ್ತಾ ಇದೆ. ಈ ಥರ ಎಳೆದು ನೋಡಿ, ಮೇಲ್ಗಡೆಗೂ ತುಂಬ ಸ್ಪೀಡ್ ಬರ್ತಾ ಇದೆ. ಬಟ್ ಇದು ಜಸ್ಟ್ ಶೋ ಕೇಸಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಆಟ ಆಡಿ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋ ಐಟಮ್ ಹೋಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಪ್ರೈಸ್ ಅಂತೂ ತುಂಬ ಜಾಸ್ತಿ ಬರುತ್ತೆ ನಿಮಗೆ. 1700 MRP ಬರುತ್ತೆ. ಇದು ಅಷ್ಟು ಕಾಸ್ಟ್ಲಿ. ಬಟ್ ಕಾಸ್ಟ್ಲಿ ಆದರೂ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಇದ್ರದ್ದು ಪರ್ಫೆಕ್ಟಾಗಿ ಮಾಡಿದ್ದಾರೆ ಇದರಲ್ಲಿ ಮೇಡ್. ತುಂಬ ಖುಷಿಯಾಗುತ್ತೆ ಕೈಯಲ್ಲಿ ಹಿಡ್ಕೊಂಡ್ರೆ. ಒಂದು ವೆಯ್ಟ್ ಇರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಒಂದು ರಿಯಲ್ ಫೀಲ್ ಇದೆ ಇದು. ನೋಡಿ ಹೋಗೋದು ನೋಡಿ ವಿಡಿಯೋ. ನಿಮಿಷ ಇಲ್ಲಿ ಇಟ್ಬಿಡ್ತೀನಿ. ಇದು ಆ್ಯಕ್ಚುಲಿ ಫುಲ್ ಬ್ಯಾಕ್ ಮಾಡಿಲ್ಲ, ಆದರೂ ಹೋಗ್ತಾ ಇದೆ. ಅದು ಸ್ವಲ್ಪ ಇಳಿಜಾರಿದೆ ಆ ಕಡೆ. ಈ ಕಡೆ ಇಟ್ಟರೆ ಫುಲ್ ಬ್ಯಾಕ್ ಮಾಡಲೇಬೇಕಾಗುತ್ತೆ, ಅವಾಗ ಹೋಗುತ್ತೆ ಮುಂದೆ. ಓಕೆ, ನೋಡಿ ಓಕೆ. ಇದು ಮಾತ್ರ ಚೆನ್ನಾಗಿದೆ. ಬಟ್ ನನ್ನ ಫೇವ್ರೇಟ್ ಅಂತೂ ಇದೆ. ಯಾಕಂದರೆ ಇದ್ರಲ್ಲಿ ರಿಮೋಟ್ ಕಂಟ್ರೋಲ್ ಇದೆಯಲ್ಲ, ಚೆನ್ನಾಗಿ ಓಡುತ್ತೆ. ಇದಾದರೆ ಜಸ್ಟ್ ಡಿಸ್ಪ್ಲೇ ಪೀಸ್ ಅಷ್ಟೇ, ಅದಕ್ಕೆ ನನಗೆ ಅಷ್ಟು ಲೈಕ್ ಆಗಿಲ್ಲ. ಬಟ್ ಕಾರ್ ಲವರ್ಸ್ ಯಾರೆಲ್ಲ ಇರ್ತೀರಾ, ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. 1700 ನಮ್ಮದು MRP ಬರುತ್ತೆ. ಆನ್ಲೈನಲ್ಲೂ ಅಷ್ಟೇ ಇದೆ ಪ್ರೈಸು. ಇಲ್ಲಿ ಬಂದರೆ ನೀವು ಡಿಸ್ಕೌಂಟ್ ಮಾಡಿಕೊಡ್ಬೋದು. ನಮ್ಮ ಅಂಗಡಿಗೆ ಬಂದರೆ ವಿಜಯನಗರ ಅಂಡರ್ ಮೆಟ್ರೋ 10ನೇ ಮುಖ್ಯ ರಸ್ತೆ ಇಲ್ಲೇ ಇರೋದು. ಇದು 10ನೇ ಮುಖ್ಯ ರಸ್ತೆ, ಇಲ್ಲಿ ಸ್ಟಾರ್ಟಿಂಗ್. ಇಲ್ಲಿ ಬಂದರೆ ನಮ್ಮ ಅಂಗಡಿಗೆ ಬಂದರೆ ನಾವು ನಿಮಗೆ ಇದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಂದರೆ ತರಿಸ್ಕೊಡ್ಬೋದು. ಜಾಸ್ತಿ ಪೀಸಸ್ ಬೇಕಂದರೆ ನೀವು ಮುಂಚೆನೇ ಆರ್ಡ್ರ್ ಕೊಡಬೇಕಾಗುತ್ತೆ. ಅಥವಾ ಅವತ್ತೇ ಬಂದರೆ ನಿಮ್ಗೆ 1-2 ಪೀಸ್ ಸಿಗ್ಬೋದು. ನಿಮ್ಗೆ ತುಂಬ ಪೀಸಸ್ ಬೇಕಂದರೆ ಒಂದು 2-3 ದಿನಕ್ಕಿಂತ ಮುಂಚೆ ಆರ್ಡ್ರ್ ಕೊಡಬೇಕು. ಓಕೆ, ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.